ಹುಣಸೂರಿನಲ್ಲಿ ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘಟನೆಯ ನೂತನ ಉದ್ಘಾಟನೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹುಣಸೂರು ಪಟ್ಟಣದ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘಟನೆಯ ನೂತನ ಉದ್ಘಾಟನೆ ನಡೆದಿದ್ದು, ಮಾಜಿ ಸಚಿವ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಎಚ್ ವಿಶ್ವನಾಥ್ ಪ್ರಮುಖ ಅತಿಥಿಯಾಗಿ ಭಾಗವಹಿಸಿದ್ರು. ಸಂಘಟನೆಯ ರಾಜ್ಯಾಧ್ಯಕ್ಷ ಸೋಮನಹಳ್ಳಿ ಶಿವಶಂಕರ್ ಅವರು ಮಾತನಾಡಿ, ಹುಣಸೂರು ತಾಲೂಕಿನಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ನಡೆದಿದೆ ಎಂದು ಭಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಲಂಚ ಕೇಳುವ ಅಧಿಕಾರಿಗಳ ಮನೆ ಮುಂದೆ ಧರಣಿ ನಡೆಸಿ ಎಚ್ಚರಿಕೆ ನೀಡುವ ಮೂಲಕ ಸಾರ್ವಜನಿಕರ ಹಕ್ಕು ರಕ್ಷಣೆ ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ, ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಶ್ರೀ ನಟರಾಜ ಸ್ವಾಮಿಗಳು, ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರು ನರೇಂದ್ರ ಮತ್ತು ಸಂಗಮೇಶ್ ಹಾಗೂ ಸಮಾಜ ಸೇವಕರಾದಂತಹ ಸತ್ಯಪ್ಪ ಮತ್ತು ಬಿಳಿಕೆರೆ ಸ್ವಾಮಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವರು ರೈತರ ಹಿತಚಿಂತೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರ ನಿವಾರಣೆಯತ್ತ ಒತ್ತು ನೀಡುವಂತೆ ಕರೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ರೈತ ಮುಖಂಡರು ತಮ್ಮ ಕೃಷಿ ಸಮಸ್ಯೆಗಳು, ಹೂವಿನ ಬೆಲೆ, ಕೃಷಿ ಸಾಲಗಳ ಸಮಸ್ಯೆ, ಮಳೆ ನೀರಿನ ಅಭಾವ ಮತ್ತು ಇಂಧನದ ಮೇಲೆ ಅಧಿಕ ಶುಲ್ಕಗಳ ಬಗ್ಗೆ ಚರ್ಚೆ ನಡೆಸುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಿದರು. ಸಂಘಟನೆಯು ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ರೈತರ ಸಭೆಗಳನ್ನು ನಡೆಸಿ ರೈತರಿಗೆ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದಾಗಿ ತಿಳುವಳಿಕೆಯನ್ನು ನೀಡಿದರು. 800 ವರ್ಷಗಳ ಹಿಂದೆ ಬಾಳುವ ಬಸವಣ್ಣನವರು ಈ ದೇಶದಲ್ಲಿ ಸಮಸಮಾಜದ ಪರಿಕಲ್ಪನೆಯನ್ನು ಕಂಡಿದ್ರು. ಅವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟರು. ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಒಂದು ತತ್ವ ಸಿದ್ಧಾಂತದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟರು. ಮತ್ತೆ ನಾವು ಇಲ್ಲಿ ಸಂಗೊಳ್ಳಿ ರಾಯಣ್ಣವರು, ಮದಕರಿ ನಾಯಕರು, ಶಿವಾಜಿ ಮಹಾರಾಜರು, ಟಿಪ್ಪು ಸುಲ್ತಾನ್, ರೈತ ಸಂಘವರು, ಇವರ ದೇಶ ಪ್ರೇಮ, ಇವರ ಕೆಚ್ಚು, ಇವರ ಎದೆಗಾರಿಕೆ, ಇವರ ಹೋರಾಟವನ್ನು ನಾವು ಅಳವಡಿಸಿಕೋಬೇಕು ಅಂತ ಹೇಳಿ ಅವರ 4 ಫೋಟೋಗಳನ್ನು ನಾವು ಇಲ್ಲಿ ಭಾವಚಿತ್ರಗಳನ್ನು ಹಾಕೊಂಡಿದ್ದೀವಿ. ಮಾನ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಡೀ ರಾಜ್ಯದ ಈ ದೇಶದಲ್ಲಿ ಇವತ್ತು 80 ವರ್ಷದಲ್ಲಿ ಇವತ್ತು ಪ್ರಜಾ ಸರ್ಕಾರಗಳು ಈ ರೈತರಿಗೆ ಕೊಡದೇ ಇರತಕ್ಕಂಥ ಸವಲತ್ತುಗಳನ್ನ ಅವತ್ತೇ ಕೊಟ್ಟುಬಿಟ್ಟವೆ. ಇವತ್ತು ಈ ಪಕ್ಷಗಳಿಗೆ ಆಳುವಂತ ಸರ್ಕಾರಗಳು ಅವ್ರು ಕೊಟ್ಟಿರುವಂತ ಮಾಡಿರುವಂತ ಕೆಲಸಗಳಿಗೆ ಇನ್ನು ಸುಣ್ಣ ಬಣ್ಣ ಹೊಡೆದು ರಿಪೇರಿ ಮಾಡೋ ಕೆಲಸದಲ್ಲೇ ಇದ್ದಾವೆ ವಿನ ಇನ್ನು ಅವ್ರ ಅಷ್ಟು ಕೆಲಸಗಳನ್ನೇ ಇವತ್ತು ಮಾಡಲಿಕ್ಕೆ ಆಗಿಲ್ಲ. ಅವರನ್ನ ನಾವು ಗೌರವಿಸ್ತೇವೆ. ಮಾನ್ಯ ಕುವೆಂಪುರವರು ಒಂದು ಮುಂದುವರೆದ ಸಮಾಜದಲ್ಲಿ ಹುಟ್ಟಿರುವೆ. ಅವರ ಕನಸು ಈ ನಾಡು, ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು. ಹಂಗೆ ನಮ್ಮ ಅಹಿಂದ ಸಂಘಟನೆಯು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿ ನಾವು ಕುವೆಂಪುರವರನ್ನ ನಾವು ಇಲ್ಲಿ ಸ್ಮರಿಸಬೇಕಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮೇರು ನಟ, ಕಲೆಯಲ್ಲಿ ಕನ್ನಡದ ಪ್ರೇಮಿ. ಅವರ ತತ್ವ ಸಿದ್ಧಾಂತವನ್ನು ನಾವು ಈ ರಾಜ್ಯದ ನಾಡು ನುಡಿ ಬಗ್ಗೆ ನಾವು ಅಳವಡಿಸಬೇಕಾಗುತ್ತೆ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನಾವು ಇಲ್ಲಿ ಹಾಕಿದ್ದೇವೆ. ಮಾರ್ಷಲ್ ಜನರಲ್ ಕಾರ್ಯಪ್ನವರು ಎಲ್ಲದಕ್ಕಿಂತ ಮುಂಚೆ ಮುಖ್ಯವಾಗಿ ಶಿಸ್ತಿರಬೇಕು. ಅವರ ಶಿಸ್ತನ್ನು ನಾವು ಸಹ ಅಳವಡಿಸಬೇಕಾಗುತ್ತೆ. ಇನ್ನು ಬಾಬು ಜಗಜೀವನರಾವ್ ದೇಶದಲ್ಲಿ ಆಹಾರಕ್ಕಾಗಿ, ಅನ್ನಕ್ಕಾಗಿ ತುಂಬಾ ಹಾಹಾಕಾರ ಇದ್ದಂಥ ಸಂದರ್ಭದಲ್ಲಿ ಆಗಲೇ ಅವರು ಹಸಿರು ಕ್ರಾಂತಿಯನ್ನು ಈ ದೇಶದಲ್ಲಿ ಮಾಡಿರ್ತಾರೆ. ಆದ್ದರಿಂದ ಅವರನ್ನು ನಾವು ಈ ಸಂದರ್ಭದಲ್ಲಿ ಮರೆಸಬೇಕಾಯ್ತದೆ. ಎಲ್ಲ ಹೆಚ್ಚಾಗಿ ಮಾನ್ಯ ದೇವರಾಜ ಅರಸರು ಈ ನಾಡಿನಲ್ಲಿ ಇವತ್ತು ನಾವು ಹೇಳ್ತೀವಿ, ದೇವರಾಜ ಅರಸರು ಹಿಂದುಳಿದ ವರ್ಗಗಳ ನಾಯಕ ಅಂತ. ಯಾವ ಹಿಂದುಳಿದ ವರ್ಗಗಳ ನಾಯಕ ಅಂದ್ರೆ ಅಹಿಂದ ಪರಿಕಲ್ಪನೆಯ ಹಿಂದುಳಿದ ವರ್ಗಗಳು. ಅದು ಅವತ್ತೇ ಅವರು ಒಕ್ಕಲಿಗ ಸಮಾಜದವರಿಂದ ಹಿಡಿದು ಲಿಂಗಾಯತರು, ಬ್ರಾಹ್ಮಣರಿಂದ ಹಿಡಿದು ಎಲ್ಲರನ್ನೂ ಈ ದೇಶದಲ್ಲಿ ಯಾರ್ಯಾರು ಬುದ್ಧಿವಂತರಿದ್ದಾರೆ, ಬಹಳ ಕೆಳಮಟ್ಟದಲ್ಲಿದ್ದಾರೆ, ಅವರನ್ನ ಗುರುಸಿ ಈ ದೇಶದಲ್ಲಿ ಅತ್ಯಂತ ಸುಭದ್ರವಾದಂತಹ ಒಂದು ಅಹಿಂದ ಸರ್ಕಾರಗಳನ್ನು ತಂದು ಈ ದೇಶಕ್ಕೆ ಜಮೀನಿನ ಭೂವಡೆತನವನ್ನು ಕೊಟ್ಟು ಅನೇಕ ಕಾರ್ಯಕ್ರಮ ಕೊಟ್ಟಂತ ಮಹಾನ್ ನಾಯಕರು. ಅವರನ್ನ ನಾವು ಸ್ಮರಿಸಬೇಕಾಗುತ್ತದೆ. ಮತ್ತೆ ಅಲ್ಲಿ ಆಡಳಿತ